ಅಂಕಿಅಂಶಗಳನ್ನ ಬಗ್ಗೆ ನೀನು ಕೇಳಿದ್ರು. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಏನಾಗೈತಿ ಅಂತ ಹೇಳಿದೆ. ಇವತ್ತು ಒಟ್ಟು UPA 2004ರಿಂದ 2014ರವರೆಗೆ ಎಷ್ಟು ಗಲಭೆ ಪ್ರಕರಣಗಳಾದವು? ಇವತ್ತು 2005ರಲ್ಲಿ ಡೆಲ್ಲಿಯಲ್ಲಿ ಬಾಂಬ್ ಆಯಿತು, 62 ಜನ ಸತ್ರು, ಸುಮಾರು 200ಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು. 2006 ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, 28 ಜನ ಸತ್ರು, 100ಕ್ಕಿಂತ ಹೆಚ್ಚಿನ ಜನ ಗಾಯ ಆದರು. 2006ರಲ್ಲಿ ಮುಂಬೈನ ಟ್ರೈನ್ ಬ್ಲಾಸ್ಟ್ ಆಯಿತು, 200 ಜನ ಅಲ್ಲಿ ಸತ್ರು, 700ಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು. 2007ರಲ್ಲಿ ಮತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಸಂಜೋತಾ ಎಕ್ಸ್ಪ್ರೆಸ್ನಲ್ಲಿ 68 ಜನ ಸಾಯ್ತಾರೆ. ಹೈದರಾಬಾದ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 42 ಜನ ಸಾಯ್ತಾರೆ, 50 ಜನ ಇಂಜರ್ಡ್ ಆಗ್ತಾರೆ. ಜೈಪುರದಲ್ಲಿ ಬ್ಲಾಸ್ಟ್ ಆಗುತ್ತೆ ಮೇ 13, 2008ಕ್ಕೆ 63 ಜನ ಸಾಯ್ತಾರೆ. ಅಹಮದಾಬಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 56 ಜನ ಸಾಯ್ತಾರೆ, 200 ಜನಕ್ಕೆ ಹೆಚ್ಚು ಇಂಜರ್ಡ್ ಆಗ್ತಾರೆ. 2008ರಲ್ಲಿ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗುತ್ತೆ, 30 ಜನ ಸಾಯ್ತಾರೆ. ಮುಂಬೈ ಅಟ್ಯಾಕ್ ಆಗುತ್ತೆ 2008, 166ಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸಾಯ್ತಾರೆ, 300ಕ್ಕೂ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರೆ. 2010 ಪುಣೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 17 ಜನ ಸಾಯ್ತಾರೆ, 60ಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರೆ. ಹೈದರಾಬಾದ್ ಬ್ಲಾಸ್ಟ್ ಆಗುತ್ತೆ. ಈ ರೀತಿ ನಿನ್ನ ಕೇಳ್ಯಾರ ಅವ್ರು ನಮಗೆ ಅಂಕಿಅಂಶಗಳನ್ನು ಇಟ್ಕೊಂಡು ಮಾತಾಡಬೇಕಂತೇಳಿ. ನಾ ಲಾಡವ್ರಿಗೆ ಹೇಳಕ್ಕೆ ಇಚ್ಛೆ ಬಿಡ್ತೀನಿ, ನಾನು ಅಂಕಿಅಂಶಗಳನ್ನು ಇವತ್ತು ಬಿಡುಗಡೆ ಮಾಡತ್ತೇನೆ. ನಿಮಗೆ ಏನೇನು ಆಗೈತಿ ನಿಮ್ಮ ಟೆನ್ಯೂರ್ನಲ್ಲಿ 2004ರಿಂದ 2014 ಮಟ್ಟ ಆಗಿದ್ದನ್ನು ನಾ ಅಂಕಿಅಂಶ ಬಿಡುಗಡೆ ಮಾಡಿದ್ದೀನಿ ಮುಂದಿಗಿನ್ನು. ನೀವು ಮಾಡ್ರಿ ಹಂಗಂದ್ರೆ 2014ರಿಂದ 2025 ಮಟ್ಟ ಏನಾಗೈತಿ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಅಂತೇಳಿ. ಇವತ್ತು ದೇಶ